ಫ್ರೆಂಡ್ಸ್ ನಮಸ್ತೆ ನಮಸ್ಕಾರಗಳು. ಇವತ್ತಿನ ಒಂದು ಹೊಸ ವಿಶೇಷ ವ್ಲಾಗಿಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ಮಂಗಳೂರಿನ ಬೊಂದೇಲಿನ ಜನರು ತುಂಬ ದಿನದಿಂದ ವೇಟ್ ಮಾಡ್ತಾ ಇದ್ದ ಅವರ ಚರ್ಚ್, ನಮ್ಮ ಸೆಂಟ್ ಲಾರೆನ್ಸ್ ಚರ್ಚ್, ನವೀಕೃತ ಚರ್ಚ್ ಇಂದು ಉದ್ಘಾಟನೆ ಆಗಿದೆ. ಬನ್ನಿ, ಬೊಂದೇಲ್ ಚರ್ಚಿಗೆ ಹೋಗ್ತಾ ಇದ್ದೀನಿ. ಇವತ್ತು ವ್ಲಾಗ್ ನಮ್ಮ ಬೊಂದೇಲ್ ಚರ್ಚಲ್ಲಿ ಹೊಸ ಚರ್ಚ್ ಹೇಗಿದೆ, ಹೇಗೆ ಮಾಡಿದ್ದಾರೆ, ಬನ್ನಿ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಪದವಿನಂಗಡಿಯಿಂದ ಬೊಂದೇಲ್ ಚರ್ಚ್ವರೆಗೆ ಫುಲ್ ಲೈಟಿಂಗ್ ಮಾಡಿದ್ದಾರೆ ಆಯಿತಾ. ಬನ್ನಿ, ನಾವು ಚರ್ಚ್ ಹತ್ರ ಬಂದು ಮುಟ್ಟಿದ್ದೇವೆ. ನೋಡಿ, ನಾನು ಬಂದಿದ್ದು ಸಂಜೆಗೆ. ಇದು ಮಧ್ಯಾಹ್ನ ಅಂದರೆ 3 ಗಂಟೆಗೆ ಪೂಜೆಯಾಗಿ ಇನಾಗ್ರೇಷನ್ ಆಗಿದೆ. ಈಗ ಸಂಜೆ ಸಭಾ ಕಾರ್ಯಕ್ರಮ ಇದೆ. ಫ್ರೆಂಡ್ಸ್ ನೋಡಿ, ನವೀಕೃತಗೊಂಡ ಒಂದು ಅದ್ಭುತ ಚರ್ಚ್, ಸೂಪರ್ ಬ್ಯೂಟಿಫುಲ್ ಆಗಿ ಕಾಣ್ತಾ ಉಂಟಾಯ್ತಾ. ಇದೇ ಸ್ಥಳದಲ್ಲಿ ಬೊಂದೇಲಿನ ಹಳೆ ಚರ್ಚ್ ಇತ್ತು. ಆ ಚರ್ಚನ್ನು ಆಲ್ಮೋಸ್ಟ್ ತೆಗೆದು ಈ ಹೊಸ ಚರ್ಚನ್ನು ಕಟ್ಟಿದ್ದಾರೆ. ಇದು ಈಗ ನಮ್ಮ ಮಂಗಳೂರಿನ ಅತಿ ದೊಡ್ಡ ಚರ್ಚ್ಗಳಲ್ಲೊಂದು. ಬಹುಶಃ ನಮ್ಮ ಮಂಗಳೂರಿನ ಅತಿ ದೊಡ್ಡ ಚರ್ಚ್ ಅಂತಲೇ ಹೇಳಬೇಕು. ಅಷ್ಟು ದೊಡ್ಡ ಮತ್ತು ವಿಶಾಲವಾಗಿ ಸುಂದರವಾಗಿ ಕಟ್ಟಿದ್ದಾರೆ. ಫ್ರೆಂಡ್ಸ್, ಎಂತ ಗೊತ್ತುಂಟಾ, ಈ ಕ್ರಾಸ್ ಈ ಚರ್ಚ್ನ ಸೆಂಟರ್ ಆಫ್ ಅಟ್ರಾಕ್ಷನ್. ಯಾಕಂದರೆ ನಾವು ಯಾವಾಗಲೂ ಮಂಗಳೂರು ಸಿಟಿಯಿಂದ ಏರ್ಪೋರ್ಟ್ ಕಡೆಗೆ ಹೋಗುವಾಗ ಈ ಕ್ರಾಸ್ ನೋಡಿದ ತಕ್ಷಣ ನಮ್ಮ ತಲೆಯಲ್ಲಿ ಬರೋದು ನಾವು ಬೊಂದೇಲಿಗೆ ಬಂದು ಮುಟ್ಟಿದ್ದೇವೆ ಅಂತ. ಬನ್ನಿ ಫ್ರೆಂಡ್ಸ್, ಮುಂದೆ ಹೋಗುವ. ಫ್ರೆಂಡ್ಸ್, ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಬೇಕಾಗಿ ವಿನಂती. मोगाचनु कोणपुरा मुझे चॅनलवर पहिले पावटे आयला तर दया करून सबस्क्राईब करा आणि हे व्हिडिओ एंड म्हणसर पळया जायते. तुम्ही सबस्क्राईब करता म्हणून चिंता दे बरें करू. ಫ್ರೆಂಡ್ಸ್, ಇದು ಈ ಚರ್ಚ್ನ ಶ್ರೈನ್, ಅಂದರೆ ಸೆಂಟ್ ಲಾರೆನ್ಸ್ ಅವರ ಪುಣ್ಯಕ್ಷೇತ್ರದ ಒಂದು ಶ್ರೈನ್. ನೋಡಿ, ಈ ಚರ್ಚ್ನ ಒಂದು ಬಲಭಾಗ. ಫ್ರೆಂಡ್ಸ್, ಇವತ್ತು ನಮ್ಮ ಬೊಂದೇಲ್ ಚರ್ಚ್ನ ಇನಾಗ್ರೇಷನ್ ಅಷ್ಟೇ ಅಲ್ಲ, ಈ ಚರ್ಚ್ನ ಶತಮಾನೋತ್ಸವ ಕೂಡ ಹೌದು. ಎಸ್ ಫ್ರೆಂಡ್ಸ್, ನಮ್ಮ ಬೊಂದೇಲ್ನ ಹಳೆ ಚರ್ಚ್ ಕಟ್ಟಿ ಬರೋಬ್ಬರಿ 100 ವರ್ಷ ಆಗಿದೆ. ಅದರ ಶತಮಾನೋತ್ಸವ ಕೂಡ ಇವತ್ತೇ ಆಚರಿಸ್ತಾ ಇದ್ದಾರೆ. ಫ್ರೆಂಡ್ಸ್ ನೋಡಿ, ಇದು ಹೊಸ ಚರ್ಚ್ನ ಎಂಟ್ರೆನ್ಸ್, ಪ್ರವೇಶ ದ್ವಾರ. ನೋಡಿ, ಇದು ಮೇನ್ ಡೋರ್. ಬನ್ನಿ, ಹೊಸ ಚರ್ಚ್ಗೆ ಪ್ರವೇಶ ಮಾಡುವ. ಫ್ರೆಂಡ್ಸ್ ನೋಡಿ, ಸುಂದರ, ಅತಿ ಸುಂದರ, ತುಂಬ ಬ್ಯೂಟಿಫುಲ್ ಆಗಿ ಕಟ್ಟಿದ್ದಾರೆ ಆಯಿತಾ. ನೋಡಿ, ಬೊಂದೇಲ್ನ ಹೊಸ ಚರ್ಚ್ ಸೂಪರ್. ಫ್ರೆಂಡ್ಸ್ ನೋಡಿ, ಈ ಚರ್ಚಿನ ಇಂಟೀರಿಯರ್, ಲೈಟಿಂಗ್ಸ್, ಫ್ಯಾನ್ಗಳು ಒಂದಕ್ಕಿಂತ ಒಂದು ವಿಶೇಷ. ಮತ್ತು ಇಲ್ಲಿನ ಅತಿ ವಿಶೇಷ ಅಂದರೆ ಇಲ್ಲಿನ ಆಲ್ಟರ್. ಫ್ರೆಂಡ್ಸ್, ಆಲ್ಟರ್ ಅಂದರೆ ನಮ್ಮ ಫಾದರ್ ಅವರು ಇಲ್ಲಿ ನಿಂತ್ಕೊಂಡು ಪ್ರೇಯರ್ ಮಾಡುವಂಥ, ಪೂಜೆ ಮಾಡುವಂಥ ಸ್ಥಳಕ್ಕೆ ನಾವು ಆಲ್ಟರ್ ಅಂತ ಕರಿತೇವೆ. ಅದು ಕೂಡ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ನೋಡಿ, ಈ ಚರ್ಚ್ನ ಫಸ್ಟ್ ಫ್ಲೋರಲ್ಲಿ ಲೆಫ್ಟ್ ಮತ್ತು ರೈಟ್ ಹ್ಯಾಂಡ್ ಸೈಡಲ್ಲಿ ಜನರಿಗೆ ಕೂತ್ಕೊಂಡು ಪೂಜೆ ಮಾಡಲಿಕ್ಕೆ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಮತ್ತು ಫ್ರೆಂಡ್ಸ್, ಈ ಚರ್ಚಿನ ಈ ಫ್ಯಾನ್ ತುಂಬ ವಿಶೇಷ ಆಯಿತಾ. ಈ ಫ್ಯಾನಿನ ಗಾಳಿ ಉಂಟಲ್ಲ, ನನಗೆ ಎಲ್ಲಿವರೆಗೂ ಬರ್ತಾ ಉಂಟು. ಫ್ರೆಂಡ್ಸ್, ನನಗೆ ಈ ಚರ್ಚಲ್ಲಿ ಇಷ್ಟ ಆಗಿದ್ದು ಈ ಚರ್ಚ್ನ ಆಲ್ಟರ್ ನೋಡಿ ಅಂತೆ, ತುಂಬ ಸುಂದರವಾಗಿ ಮಾಡಿದ್ದಾರೆ. ಹಾಗೂ ಈ ಚರ್ಚ್ನ ಸಾಕ್ರಮೆಂಟ್ ನೋಡಿ,
ಈ ಗೋಲ್ಡನ್ ಕಲರಲ್ಲಿ ಕಾಣ್ತಾ ಉಂಟಲ್ವಾ, ಅದಕ್ಕೆ ನಾವು ಸಾಕ್ರಮೆಂಟ್ ಅಂತ ಹೇಳ್ತೇವೆ. ಅದು ಕೂಡ ತುಂಬ ಸುಂದರವಾಗಿ ಮಾಡಿದ್ದಾರೆ. ಹಾಗೂ ಈ ಚರ್ಚಿನ ಒಂದು ಶಿಲುಬೆ ಕ್ರಾಸ್, ಇದರ ಡಿಸೈನ್ ಇದೆಲ್ಲ ಬ್ಯೂಟಿಫುಲ್. ಫ್ರೆಂಡ್ಸ್ ನೋಡಿ, ಇದು ನಮ್ಮ ಪೂಜೆಯ ಸಮಯದಲ್ಲಿ ಕಾಯರ್ ಮೆಂಬರಿಗೆ ಹಾಡಲಿಕ್ಕೆ ಇರುವಂಥ ಸ್ಥಳ. ಫ್ರೆಂಡ್ಸ್, ವಿಷಯ ಅಂತ ಗೊತ್ತುಂಟಾ, ನನಗೆ ಈ ಬೊಂದೇಲ್ ಚರ್ಚಿಗೆ ಬಂದು ತುಂಬ ಖುಷಿಯಾಗಿದ್ದು ಏನಂದರೆ, ನಾನು ಇಲ್ಲಿ ನಮ್ಮ ತುಂಬ ಹಿಂದೂ ಬಾಂಧವರನ್ನು ನೋಡಿದ್ದೇನೆ. ಇಲ್ಲಿ ಬಂದು ಚರ್ಚ್ ನೋಡ್ತಾ ಇದ್ರು, ಇಲ್ಲಿ ಬಂದು ಪ್ರೇಯರ್ ಮಾಡ್ತಾ ಇದ್ರು, ಇಲ್ಲಿ ಬಂದು ಫೋಟೋ ತೆಗಿತಾ ಇದ್ರು. ಅದು ನೋಡಿ ಉಂಟಲ್ಲ, ನನಗೆ ತುಂಬ ಖುಷಿಯಾಗಿದ್ದು ಗೊತ್ತುಂಟಾ. ಇದೇ ಅಲ್ವಾ ನಮ್ಮ ಮಂಗಳೂರಿನ ಬ್ಯೂಟಿ ಅಂದರೆ, ಇದೇ ಅಲ್ವಾ. ಫ್ರೆಂಡ್ಸ್ ಬನ್ನಿ, ಫಸ್ಟ್ ಫ್ಲೋರಿಗೆ ಹೋಗಿ ಬರುವ. ಫಸ್ಟ್ ಫ್ಲೋರಿಂದ ಚರ್ಚ್ನ ವ್ಯೂ ಹೇಗೆ ಕಾಣ್ತಾ ಉಂಟಂತ ನನಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಮೇಲುಗಡೆ ಕೂಡ ಕುತ್ಕೊಂಡು ಪ್ರೇಯರ್ ಮಾಡ್ಬೋದು, ಅಂದರೆ ಪೂಜೆ ಕೇಳ್ಬೋದು. ಕೆಳಗಡೆ ಚರ್ಚ್ ಫುಲ್ ಆಗಿದ್ದರೆ ಮೇಲೆ ಬಂದು ಕುತ್ಕೊಂಡು ಪೂಜೆ ಕೇಳ್ಬೋದು. ಇಲ್ಲಿ ಸಹ ಕುತ್ಕೊಳ್ಳಿಕ್ಕೆ ಆಸನದ ವ್ಯವಸ್ಥೆ, ಬೆಂಚಸ್, ಚೇರ್ಸ್, ಫ್ಯಾನ್ ಎಲ್ಲ ಇದೆ. ಫ್ರೆಂಡ್ಸ್, ನಮ್ಮ ಈ ಬೊಂದೇಲ್ ಚರ್ಚ್ ಬಹುಶಃ ನಮ್ಮ ಮಂಗಳೂರಿನ ಅತಿ ದೊಡ್ಡ ಚರ್ಚ್ಗಳಲ್ಲೊಂದು. ಇದಕ್ಕಿಂತ ದೊಡ್ಡ ಚರ್ಚ್ ನಮ್ಮ ಮಂಗಳೂರಲ್ಲಿ ಇರಲಿಕ್ಕಿಲ್ಲ. ಅಂದರೆ ನಾನು ಹೇಳ್ತಾ ಇರೋದು ಇನ್ ಟರ್ಮ್ಸ್ ಆಫ್ ಸೀಟಿಂಗ್ ಅರೇಂಜ್ಮೆಂಟಲ್ಲಿ ಇದು ದೊಡ್ಡ ಚರ್ಚ್. ಫ್ರೆಂಡ್ಸ್ ನೋಡಿ, ಇದು ಮೇಲ್ಗಡೆಯಿಂದ ಹೇಗೆ ಕಾಣ್ತಾ ಉಂಟಂತ ನೋಡಿ. ಫ್ರೆಂಡ್ಸ್, ನಾವು ಬಂದಾಗ ಇಲ್ಲಿ ಫೈರ್ ವರ್ಕ್ಸ್ ಆಗ್ತಾ ಇತ್ತು. ನಾನೀಗ ಈ ಚರ್ಚಿನ ಫಸ್ಟ್ ಫ್ಲೋರಿನ ಗ್ಯಾಲರಿ ಕಡೆ ಬಂದಿದ್ದೇನೆ, ಹೊರಗಡೆ ನೋಡಿ ನಿಮಗೆ ತೋರಿಸ್ತೇನೆ. ಇದು ಚರ್ಚಿನ ಫಸ್ಟ್ ಫ್ಲೋರಿನ ಹೊರಗಡೆ ಗ್ಯಾಲರಿಯಿಂದ ನೋಡಿ, ಇದು ಮೇಲ್ಗಡೆ ವ್ಯೂ ಚರ್ಚಿನ. ಫ್ರೆಂಡ್ಸ್,
ನಾವು ಕೂಡ ಪ್ರೇಯರ್ ಮಾಡಿ ಈಗ ಕ್ಯಾಂಡಲ್ ಹಚ್ತಾ ಇದ್ದೇವೆ. ಫ್ರೆಂಡ್ಸ್, ಸಂಜೆ ಇಲ್ಲಿ ಸಭಾ ಕಾರ್ಯಕ್ರಮ ಆದ ನಂತರ ಬಂದ ಎಲ್ಲರಿಗೂ ಕೂಡ ಉಂಟಲ್ಲ ಊಟದ ವ್ಯವಸ್ಥೆ ಇತ್ತು. ಹಾಗೆ ನಾವು ಕೂಡ ಊಟಕ್ಕೆ ಹೋಗ್ತಾ ಇದ್ದೇವೆ. ಅಬ್ಬಾ ನೋಡಿ ಅಂತೆ ಮಾರ ಜನ ಐಸ್ ಕ್ರೀಮ್ ತಿನ್ನಲಿಕ್ಕೆ. ಮೊದಲಿಗೆ ಉಂಟಲ್ವಾ, ನಾವು ಊಟ ಮಾಡಿ ಬರುವ. ಫ್ರೆಂಡ್ಸ್, ನಾವು ಸಹ ಊಟ ಮಾಡುವ. ಫ್ರೆಂಡ್ಸ್, ವಿಷಯ ಅಂತ ಗೊತ್ತುಂಟಾ, ಇಲ್ಲಿ 7:15ಗೆ ಊಟದ ವ್ಯವಸ್ಥೆ ಸ್ಟಾರ್ಟ್ ಆಗಿದೆ. ಬಟ್ ನಾವು ಬಂದಾಗ ಉಂಟಲ್ಲ ಬಿರಿಯಾನಿ ಖಾಲಿ. ನಮಗೆ ಸಿಕ್ಕಿದ್ದು ಬರೀ ಪೋರ್ಕ್ ಮತ್ತು ಗೀ ರೈಸ್. ತೊಂದರೆ ಇಲ್ಲ, ಪೋರ್ಕಿಂದ ಗೀ ರೈಸ್ ಊಟ ಮಾಡುವ. ಫ್ರೆಂಡ್ಸ್, ಊಟ ಆಗಿದೆ. ಐಸ್ ಕ್ರೀಮ್ ತಿನ್ನಲಿಕ್ಕೆ ಲೈನಲ್ಲಿ ನಿಂತ್ಕೊಂಡಿದ್ದೇನೆ. ನೋಡಿ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಟ್ರಾಫಿಕ್ ಜಾಮ್ ಅಂತ. ಫ್ರೆಂಡ್ಸ್, ಹೆಂಗೆ ಅವರ ಐಸ್ ಕ್ರೀಮ್ ಆಯಿತಾ? ಫೈನಲಿ ನನಗೆ ಐಸ್ ಕ್ರೀಮ್ ಸಿಕ್ಕಿದ್ದು ನೋಡಿ. ಫ್ರೆಂಡ್ಸ್, ಊಟ ಸೂಪರ್. ಹಾಗೆ ಈ ಚರ್ಚ್ ಕೂಡ ಸೂಪರ್. ನೋಡಲಿಕ್ಕೆ ಉಂಟಲ್ಲ ತುಂಬ ಬ್ಯೂಟಿಫುಲ್. ಒಮ್ಮೆ ಬಂದು ಈ ಚರ್ಚ್ ನೀವು ನೋಡಲೇಬೇಕು. ಓಕೆ ಫ್ರೆಂಡ್ಸ್, ಸಂತ ಲಾರೆನ್ಸರು ನಿಮ್ಮನ್ನು ಎಲ್ಲರನ್ನೂ ಹರಿಸಲಿ ಅಂತ ಹೇಳ್ತಾ ಈ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ. ದಯವಿಟ್ಟು सबस्क्राईब ಮಾಡಿ. तुमका सर्वांग दे बरें करो. दया करून सबस्क्राईब करून सपोर्ट करा. जायते. थँक्यू. बाय.